ಕಿಡ್ನಿದು ದೊಡ್ಡ ಸಮಸ್ಯೆ ಇದೆ. ಕಿಡ್ನಿ ಫಂಕ್ಷನ್ ನೀಟಾಗಿ ಆಗಬೇಕು, ಚೆನ್ನಾಗಿ ಆಗಬೇಕು. ಸೊ ಇದಕ್ಕೆ ಏನಾದರೂ ಇವತ್ತು ಮಾಹಿತಿ ಕೊಡ್ತೀರಾ ನಮ್ಮ ಜನಗಳಿಗೆ, ನೋಡ್ತೀರಾ ನಿಮ್ಮ ಫ್ಯಾನ್ಸ್ಗಳಿಗೆ ಅಥವಾ ನಿಮ್ಮ ಟ್ರೀಟ್ಮೆಂಟ್ ತೊಗೊಂಡಿರೋರಿಗೆ? ನಾನು ಹೇಳ್ತೀನಿ ಕೇಳಿ, ಕಿಡ್ನಿ ಕ್ರಿಯೇಟಿನೈನ್ ಹೇಳ್ತಾರೆ. ತುಂಬಾ ಪೇಷಂಟ್ ಬರ್ತಾರೆ ನಮ್ಮ ಹತ್ರ. ಅಂದ್ರೆ ಮಿನಿಮಮ್ಗಿಂತ ಮ್ಯಾಕ್ಸಿಮಮ್ ಹೋದವರು ಬರ್ತಾರೆ. ಯಾಕಂದ್ರೆ ಇವಾಗ 0 ಇಂದ 2 ವರೆಗೆ ನಾವು ಅಷ್ಟು ಕನ್ಸಿಡರ್ ಮಾಡಲ್ಲ, ಆದ್ರೆ ಅದಕ್ಕಿಂತ ಜಾಸ್ತಿ ಅಂದ್ರೆ 12 ವರೆಗೂ ಕೂಡ ಅಂದ್ರೆ CKD 12 ಆ ಥರ ಇರೋರು ಬರ್ತಾರೆ. ಆದ್ರೆ ನಾವು ಹೇಳ್ತೀವಿ ಅವ್ರ ಹತ್ರ 100% ಆ ಥರ ಹೇಳಕ್ಕಾಗಲ್ಲ, ನಿಮ್ದು ಎನರ್ಜಿ ಬೇಸ್ ಟ್ರೀಟ್ಮೆಂಟ್ ಇದು ಆ ಥರ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾ ಇರ್ತೀವಿ. ಮತ್ತೆ ಅದರಿಂದ ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬಹುದು. ಈಗ ತುಂಬಾ ಜನಕ್ಕೆ ಬರಕ್ಕಾಗಲ್ಲ, ಬೇರೆ ಕಡೆ ಇರ್ತಾರೆ, ವಯಸ್ಸಾದವರು ಮಕ್ಕಳನ್ನ ಕರ್ಕೊಂಬರಲ್ಲ ಅಥವಾ ಮಕ್ಕಳಲ್ಲಿ ಇದೆ. ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನಾನೊಂದು ಕೆಲವೊಂದು ಪ್ರೋಟೋಕಾಲ್ಗಳನ್ನ ಹೇಳ್ತೀನಿ. ಜಸ್ಟ್ ಕಿಡ್ನಿ ರಿಫ್ಲೆಕ್ಸ್ ಅಲ್ವಾ ಇದು ಕೂಡ ನಾವು ಕಿಡ್ನಿ ರಿಫ್ಲೆಕ್ಸ್ ಅಂತ ತಗೊಂಡ್ರೆ ಬ್ಲಾಕ್ ಕಲರ್ ನ ತಗೋತೀನಿ ನಾನು. ಬ್ಲಾಕ್ ಕಲರ್ ಜಸ್ಟ್ 4 ಡಾಟ್ ಇಟ್ರೆ ಆಯ್ತು ನೋಡಿ. ಇದು ಈ ತರ 4 ಡಾಟ್ ಇಡಬೇಕು. ಇದು ಕಿಡ್ನಿ ಫಂಕ್ಷನ್ ನ ಚೆನ್ನಾಗಿ ಮಾಡೋದ್ರ ಜೊತೆಗೆ ಕೆಲವರು ಹೇರ್ ಫಾಲ್ ಅಂತಾರಲ್ಲ, ಹೇರ್ ಫಾಲ್ಗೂ ಕೂಡ ಯೂಸ್ ಆಗುತ್ತೆ ಸರ್. ಜಸ್ಟ್ 4 ಡಾಟ್ ಈ ತರ ಇಡೋದು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಕಿಡ್ನಿ ಫಂಕ್ಷನ್ ಕೂಡ ಚೆನ್ನಾಗಾಗುತ್ತೆ, ಕಿಡ್ನಿ ಎಸೆನ್ಸ್ ಕೂಡ ಚೆನ್ನಾಗಾಗುತ್ತೆ. ಫಸ್ಟ್ ಈ ತರ 4 ಡಾಟೇ ಸಾಕು, ಬೇರೆ ಏನ್ ಬೇಡ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಸ್ಟಮಕ್ ನ ಸ್ಟ್ರೆಂಥನ್ ಮಾಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ವೃತ್ತಿ ತತ್ವ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಅದ್ರ ಜೊತೆಗೆ ಅದನ್ನ ಅಂದ್ರೆ ಅವರಿಗೆ ಡೈಜೆಷನ್ ಚೆನ್ನಾಗಾಗ್ಬೇಕಲ್ಲ, ಅವಾಗ ನಾನು ಏನ್ ಮಾಡ್ತೀನಿ, ಅದ್ರ ಜೊತೆ ಸ್ಕೈ ಬ್ಲೂನ ಆಡ್ ಮಾಡ್ತೀನಿ. ಇದ್ರ ಜೊತೆಗೆ ಇಲ್ಲಿ ನಾನು ಸ್ಕೈ ಬ್ಲೂನ ಹಾಕ್ತೀನಿ. ಇದು ಸ್ಟಮಕ್ ನ ಸ್ಟ್ರೆಂಥನ್ ಮಾಡುತ್ತೆ. ಅದ್ರ ಜೊತೆಗೆ ಲಿವರ್ ಕೂಡ ಚೆನ್ನಾಗಿರ್ಬೇಕು. ಅದರಲ್ಲಿ ಯೂರಿನ್ ಫ್ಲೋ ಮಾಡುವಂತ ಶಕ್ತಿ ಎಲ್ಲ ಇರೋದು ಲಿವರ್ ಜಾಯಿಂಟ್ಗೆ. ಆ ಯೂರಿನ್ ಫ್ಲೋ ಅವರಲ್ಲಿ ಕಡಿಮೆ ಇರುತ್ತೆ. ಕಿಡ್ನಿ ಪೇಷಂಟ್ ಹತ್ರ ಯೂರಿನ್ ಪ್ರೋಸ್ಟೇಟ್ ಆಗೋದು ಈ ತರದೆಲ್ಲ. ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ, ಈ ಸ್ಕೈ ಬ್ಲೂ ತಗೊಂಡು ಲಿವರ್ ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕ್ತೀನಿ. ಅಲ್ಲಿ ಫಂಕ್ಷನ್ ಚೆನ್ನಾಗಾಗ್ಬೇಕು. ಅದ್ರಲ್ಲಿ ಆ ಫಂಕ್ಷನ್ ಚೆನ್ನಾಗಾಗುತ್ತೆ. ನಾನು ಸ್ಕೈ ಬ್ಲೂ ಕೊಡ್ತೀನಿ, ಅದ್ರ ಜೊತೆಗೆ ಇನ್ನೊಂದು ಕಲರ್ ಕೊಡ್ತೀನಿ. ಎಲ್ಲಿ ಅಂದ್ರೆ ಇದಕ್ಕೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಂದ್ರೆ ಇದು ಕಿಡ್ನಿ ಜಾಯಿಂಟ್. ಇಲ್ಲೂ ಕೂಡ ನಾನು ಸ್ಕೈ ಬ್ಲೂ ಜೊತೆಗೆ ಸುತ್ತ ಸ್ಕೈ ಬ್ಲೂ ಬರುತ್ತೆ. ಅದ್ರ ಜೊತೆಗೆ ನಾನು ಆರೆಂಜ್ ಕೊಡ್ತೀನಿ. ಯಾಕಂದ್ರೆ ಇದು ಕಿಡ್ನಿ ಫಂಕ್ಷನ್ ನ ಚೆನ್ನಾಗಿ ಮಾಡುತ್ತೆ. ಅದ್ರ ಜೊತೆಗೆ ಸ್ಪ್ಲೀನು, ಅದಕ್ಕೆಲ್ಲ ಕಾರಣ ಯಾರು, ಸ್ಪ್ಲೀನು ಮತ್ತೆ ಸ್ಟಮಕ್ ವೀಕ್ ಆಗಿರುತ್ತೆ. ಸ್ಪ್ಲೀನು ಅಂದ್ರೆ ಸ್ಪ್ಲೀನು ಚೆನ್ನಾಗಾಗ್ಬೇಕು. ಅದ್ರ ಜೊತೆಗೆ ಸ್ಪ್ಲೀನ್ ಎನರ್ಜಿ ಕೂಡ ಚೆನ್ನಾಗಿ. ನಾನೇನ್ ಮಾಡ್ತೀನಿ, ಈ ಸ್ಪ್ಲೀನ್ ಜಾಯಿಂಟಿಗೆ ಹೋಗ್ಬಿಟ್ಟು ಮತ್ತೆ ನಾನು ಇಲ್ಲಿ ಬಲಗೈದು ರಿಂಗ್ ಫಿಂಗರಿಗೆ ಆರೆಂಜ್ ಕೊಡ್ತೀನಿ. ಇಷ್ಟು ಕಲರ್ಗಳನ್ನ ನೀವು ಡೈಲಿ ಹಾಕೊಂಡಿದ್ದೇ ಹೌದಾದ್ರೆ ತುಂಬಾ ಅಂದ್ರೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸರ್. ಹೇರ್ ಫಾಲ್ಸ್ ಕಂಟ್ರೋಲ್ ಆಗುತ್ತೆ, ಕಿಡ್ನಿ ಫಂಕ್ಷನ್ ಚೆನ್ನಾಗುತ್ತೆ, ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ, ಡೈಜೆಷನ್ ಆಗುತ್ತೆ. ಏನಂದ್ರೆ ಇದ್ರಲ್ಲಿ ಒಂದೊಂದು ಪ್ರೋಟೋಕಾಲ್ ಸರ್ ಏನ್ ಮಾಡಿದ್ದಾರೆ, ಅದು ಒಂದನ್ನೇ ಮಾಡಿಲ್ಲ. ಅಲ್ಲಿ ಕಿಡ್ನಿಗೂ ಚೆನ್ನಾಗಿ ಮಾಡಿದ್ದಾರೆ, ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ಸ್ಟಮಕ್ಗೂ ಸ್ಟ್ರೆಂಥನ್ ಮಾಡಿದ್ದಾರೆ, ಸ್ಪ್ಲೀನೂ ಸ್ಟ್ರೆಂಥನ್ ಮಾಡಿದ್ದಾರೆ. ಇಷ್ಟು ಪ್ರೋಟೋಕಾಲ್ ಇಷ್ಟು ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕಿಡ್ನಿ ಜೊತೆಗೆ ಮೇನ್ ಬೇಕಾಗಿರೋ ಕಿಡ್ನಿ ಫಂಕ್ಷನ್. ಈ ಕಿಡ್ನಿ ಇಷ್ಟನ್ನು ಕೊಟ್ಟಾಗ ಕಿಡ್ನಿ ಒಂದೇ ಅಲ್ಲ ಸರ್, ಇಷ್ಟು ಫಂಕ್ಷನ್ ಅಂದ್ರೆ ಶುಗರ್ಗೂ ಆಗತ್ತೆ, ಕೊಲೆಸ್ಟ್ರಾಲ್ ಅಂದವ್ರಿಗೂ ಆಗತ್ತೆ, ಆಮೇಲೆ ಬೇರೆ ಬೇರೆ ಅಂದ್ರೆ ಹೇಳ್ತಾರೆ, ಕೆಲವರು ಕೊಲೆಸ್ಟ್ರಾಲ್ ಅಂತಾರೆ, ಕೆಲವರು ಫ್ಯಾಟಿ ಲಿವರ್ ಅಂತಾರೆ, ಹೀಗೆ ಅದಕ್ಕೂ ಕೂಡ ಆಗತ್ತೆ. ಅದ್ರ ಜೊತೆಗೆ ಶುಗರ್ ಅಂತಾರೆ, ಅದಕ್ಕೂ ಕೂಡ ಟ್ರೀಟ್ ಆಗಿದೆ. ಒಂದೇ ಕಲರ್ ಅಲ್ಲಿ ಎಷ್ಟು ಮ್ಯಾಜಿಕ್ ಮಾಡಿದ್ದಾರೆ ಅಂದ್ರೆ ಸರ್, ಹೇಳಿದ್ ಮಾತ್ರ ಅದ್ರಲ್ಲಿ ಏನಂತ ಬರ್ದಿದೆ, ರೆಡ್ಯೂಸ್ ಕ್ರಿಯೇಟಿನೈನ್ ಮತ್ತೆ ಕಿಡ್ನಿ ಫಂಕ್ಷನ್ ಅಂತ ಬರ್ದಿದ್ದಾರೆ. ಆದರೆ ಇಷ್ಟು ಅದರಲ್ಲಿ ಚೆನ್ನಾಗಿ ವರ್ಕ್ ಆಗತ್ತೆ ಸರ್. ಕೊಟ್ಟಿರೋದಷ್ಟೇ, ಅದನ್ನ ಹಾಕೊಂಡಿದ್ದೇ ಹೌದಾದ್ರೆ ಪೇಷಂಟ್ ಗಳಲ್ಲಿ ಅಷ್ಟು ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ ಸರ್. ಎಸ್ ವೀಕ್ಷಕರೇ, ಈ ತರ 106 ಪ್ರೋಟೋಕಾಲ್ಸ್ ನಿಮಗೆ ಬಣ್ಣ ಚಿಕಿತ್ಸೆ ಬುಕ್ ಅಲ್ಲಿ ಸಿಗುತ್ತೆ. ಸೊ ಈಗ ನೀವು ತೋರಿಸಿದ್ರಿ, ನಾವು ಬಣ್ಣ ನೋಡ್ತಾ ಇದ್ವಿ, ಬಟ್ ವಿಡಿಯೋ ಹೊಟ್ಟೋಗ್ಬಿಡ್ತು ಅಂತ. ಅವಾಗ ಅಂತವ್ರು ಈ ಬುಕ್ ತಗೊಂಡ್ರೆ ಎಲ್ಲಾ ಪ್ರೋಟೋಕಾಲ್ಸ್ ಕೂಡ ಇಲ್ಲಿದೆ, ಅವರೇ ಮಾಡ್ತಾರೆ. ಹೌದು ಸರ್, ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಬುಕ್ ಬಣ್ಣ ಅಲ್ಲ ಸರ್, ಇದು ದೇವಸ್ಥಾನದಲ್ಲಿ ಇಡ್ಬೇಕು ಆ ತರ ಬುಕ್ಸ್ ಇದು. ಏನಕ್ಕಂದ್ರೆ ನಮ್ದು ಭಗವದ್ಗೀತೆ ಅದೆಲ್ಲ ನೋಡಿದೀನಿ, ಓದಿರ್ತೀವಿ ನಾವು. ಅದೇ ತರ ಇದು ಲೈಫ್ ಲಾಂಗ್ ಮನೆಯಲ್ಲಿ ಇಟ್ಕೋಬೇಕು ಸರ್. ಯಾಕಂದ್ರೆ ತುಂಬಾ ಸಿಂಪಲ್ ಆಗಿರುವ ಪ್ರೋಟೋಕಾಲ್ಸ್ ಗಳಿದೆ. ಅಂದ್ರೆ 1000 ಜನನ ನೀವು ಕೂಡ ಟ್ರೀಟ್ ಮಾಡ್ಬೋದು. ನೀವೇ ಮನೆ ಹತ್ರ ಏನಾದ್ರು ಕಾಫ್ ಕೋಲ್ಡ್ ಆಯ್ತಾ, ಮಕ್ಕಳು ಬನ್ನಿ ಇಲ್ಲಿ ಒಂದ್ ಕಲರ್ ಹಾಕ್ತೀನಿ, ಅಜ್ಜಿ ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳುಗಳು ಕೂಡ ಎಷ್ಟೊಂದು ಮಕ್ಕಳು ನಮ್ಮ ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಅವರೇ ಕಲರ್ ಹಾಕೊಂತಾರೆ. ಕೆಲವರು ಸ್ಕೂಲ್ಗಳಲ್ಲಿ ಹಾಕ್ತಾರೆ ಮಕ್ಕಳು. ಒಂದ್ ಮಗು ಇಲ್ಲಿ ಬಂದು ಹಾಕೊಂಡಿರುತ್ತೆ ನಮ್ಮ ಹತ್ರ, ನೆಕ್ಸ್ಟ್ ಬಂದಾಗ ಹೇಳುತ್ತೆ ನಮ್ಮ ಹತ್ರ ಬಂದ್ಬಿಟ್ಟು ಏನರುತ್ತೆ ಅಂದ್ರೆ
ನಮ್ಗೆ ಫ್ರೆಂಡ್ಗೆ ಇವತ್ತು ಜ್ವರ ಬಂದಿತ್ತು, ನಾನು ಇಲ್ಲೆಲ್ಲ ಬ್ಲ್ಯಾಕ್ ಹಾಕ್ದೆ ಏನಂತೆ. ಎಷ್ಟು ಚಂದ ಮಕ್ಕಳು ಹೇಳ್ತಾರೆ ಅಂದ್ರೆ, ಕೆಲವ್ರು ಹೇಳ್ತಾರೆ ಕಾಫ್ ಕೋಲ್ಡ್ ಆಯ್ತು, ನೀವು ಹೇಳಿದ್ರಿ ಮ್ಯಾಮ್ ಅವತ್ತು ನಾನು ಬಂದಾಗ ಇಲ್ಲಿ ಆರೆಂಜ್ ಸ್ಕೈ ಬ್ಲೂ ಹಾಕಿದ್ರಿ, ನಾನು ಅದನ್ನ ಹಾಕ್ಸ್ದೆ, ಆಮೇಲೆ ಅವಳಿಗೆ ಕಾಫ್ ಕೋಲ್ಡ್ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಈ ತರ ಎಲ್ಲರೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯ ಅಂದ್ರೆ ಅಜ್ಜ ಹಣ್ಣು ಮುದುಕಿಯವರೆಗೂ ಕೂಡ ಇದನ್ನ ಟ್ರೀಟ್ ಮಾಡ್ಬೋದು. ಟ್ರೀಟೇ ಮಾಡ್ಬೋದು, ಅವ್ರು ವರ್ಕ್ ಆಗೋದಿಲ್ಲ, ಅವರು ಕೂಡ ಇದನ್ನ ಟ್ರೀಟ್ ಮಾಡ್ಬೋದು. ನಮ್ಮಲ್ಲಿ ಇದು ಒಂದೇ 2 ಬುಕ್ಸ್ ಅಲ್ಲ, ಅದ್ರ ಜೊತೆಗೆ ಕರ್ಣ ಚಿಕಿತ್ಸೆ ಬುಕ್ ಕೂಡ ಇದೆ. ನಂಬರ್ ನೇಮಲಜಿ ಕಲಾ ಅಂದ್ರೆ ಅದು ಇದೆ. ಬಣ್ಣದ್ದು 2 ಇದೆ, ವರ್ಷನ್ 1 ವರ್ಷನ್ 2 ಇದೆ ಇದರಲ್ಲಿ ಕರ್ಣ ಚಿಕಿತ್ಸೆನಲ್ಲಿ. ಇವೆಲ್ಲ ಬುಕ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಎಸ್ ವೀಕ್ಷಕರೇ, ಇದು ಬಸವ ಅಕಾಡೆಮಿ, ಸೊ ಬೆಂಗಳೂರು ಬನಶಂಕರಿ ಇರುವಂಥದ್ದು. ಈ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಕೂಡ ಹೇಳ್ತೀವಿ. ಸೊ ಹಾಗೆ ನೀವು ಆಫೀಸ್ಗೂ ಬರ್ಬೋದು. ಇಲ್ಲ ಸರ್ ನಾನು ತುಂಬ ದೂರ ಇದ್ದೀನಿ, ಬುಕ್ ಕಳಿಸ್ಕೊಡಿ ಸರ್, ನನಗೆ ಟ್ರೀಟ್ಮೆಂಟ್ ನಾನೇ ತಗೊಳ್ತೀನಿ ಅಂತ ಹೇಳಿದ್ರೆ ನಾವು ಬುಕ್ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಆಮೇಲೆ ಏನು ದೊಡ್ಡ ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿನೂ ಇಲ್ಲ ಆ್ಯಕ್ಚುಲಿ. ಇದಾದರೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಬೆನಿಫಿಟ್ ತೊಗೊಳ್ಬೋದು. ನೀವು ಕೊಡೋದು ಒಂದು ಬುಕ್ ಅಷ್ಟೇ, ಸೊ ಅಲ್ವಾ? ಹಾಗಾಗಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ರೈಟ್ ನ್ಯೂಸಲ್ಲಿ ಸುಮತಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ನೀವು ನೋಡ್ತಾ ಇರ್ಬೇಕಾರೆ ಕೈಯಲ್ಲಿ ಏನೇನೋ ಬರ್ಕೊಂಡ್ಬಿಟ್ಟಿದೆ, ಏನು ವಿಚಿತ್ರವಾಗಿ ಇಷ್ಟೊಂದು ಹೀಲರ್ಸ್ ಕೆಲವ್ ಕೇಳ್ತಾ ಇರ್ತಾರೆ ಬಂದಾಗ, ಇದ್ ಬರ್ಕೊಂಡಿದ್ರೆ ಏನಾಗತ್ತ. ನಾವು ಹೇಳಕ್ ಹೋಗುವಂತೆ ಕೆಲವೊಂದ್ಸಲ ಗ್ಲೌಸ್ ಹಾಕಿರಲ್ಲ, ಹಂಗೆ ಬರ್ಕೊಂಡ್ ಬಿಡ್ತೀವಿ. ಈ ತರ ಕಲರ್ಸ್ಗಳು ಕೆಲವೊಂದ್ಸಲ ನಮ್ಗೆ ಸಮಸ್ಯೆಗಳಾಗುತ್ತೆ. ಕೆಲವೊಂದು ಊಟ ತಿಂದಿದ್ದು ಹೆಚ್ಚು ಕಡಿಮೆ ಆದಾಗ ಒಂದೊಂದಿನ ಏನಿಲ್ಲ, ನಾವು ಒಂದು ನಿಮ್ಗೆ ಹೇಳಕ್ಕೋಸ್ಕರ ನಾನು ಇಷ್ಟು ಕಲರ್ ಹಾಕ್ಸಿದ್ದೀನಿ, ವಾಶ್ ಮಾಡ್ಕೊಂತೀನಿ, ನಮ್ಗೆ ಏನಿಲ್ಲ. ಆತರ ಏನಾದ್ರು ತೊಂದರೆಗಳಾಗಲ್ಲ, ಆಗಬಹುದು, ಆಗದೇನೂ ನಮ್ಗೇನ್ ಗೊತ್ತಿರುತ್ತೆ. ನಾವು ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಚೆನ್ನಾಗಿ ತೊಳ್ಕೊಂಡ್ ಬಿಡ್ತೀವಿ, ಇಷ್ಟೇ ನಮಗಿತ್ತು. ನಮ್ಗೆ ಇದ್ದಾಗ ಸಮಸ್ಯೆಗಳಿದ್ದಾಗ ಇದನ್ನೆಲ್ಲ ಈಗ ಕಾಮನ್ ಆಗಿ ಹಾಕೋಬಹುದು, ಏನು ತೊಂದ್ರೆ ಇಲ್ಲ. ಇದು ಸ್ಟಮಕ್ ಸ್ಟ್ರೆಂಥನ್ ಮಾಡುತ್ತೆ. ಕೆಲವೊಂದು ನಾವು ತಲೆ ಕೆಡ್ಸ್ಕೊಡಲ್ಲ, ಕೆಲವರು ವೆಯ್ಟ್ ಲಾಸ್ ಅದಕ್ಕಿಂತ ಡಾರ್ಕ್ ಫ್ಲೇವರ್ ಯೂಸ್ ಮಾಡೋದು ನಮಗೂ ನೀಡ್ ಇರುತ್ತಲ್ಲ ಅಂತ ನಾವು ಸುಮ್ಮನೆ ಆಗ್ತೀವಿ ಅಷ್ಟೇ. ನೀವು ಡಾಕ್ಟರ್ ಬಸವರಾಜ್ ಅವ್ರ ಹೆಂಗ್ ಸಿಕ್ಕಾಕೊಂಡ್ರಿ? ಸರ್ ಸುಮಾರು ಒಂದು 3-4 ವರ್ಷದ ಹಿಂದೆ ನಾನ್ ನೋಡಿದಾಗೆ ಸರ್ ಸಿಂಪಲ್ ಅಂದ್ರೆ ಸಿಂಪಲ್ ಸರ್. ಅವ್ರ ಹತ್ರ ಹಾಗೆ ಇವಾಗ ಹಳೆ ಪಂಚ ಹಾಕೊಂಡು ನೀವು ಬಂದಾಗ ಮಾತ್ರ ಅವ್ರು ಹಾಕೋದು. ಕೆಲವೊಂದು ವಿಡಿಯೋಸ್ ಅಲ್ಲಿ ನಮ್ದೆಲ್ಲ ಹೇಳಿ ನಾವು ಹಾಕ್ಸೋದು. ಅವ್ರು ಯಾವಾಗ್ಲೂ ಕೂಡ ಸಿಂಪಲ್ ಸರ್. ಮೊದ್ಲು ಕೂಡ ನಾನು ಫಸ್ಟ್ ನೋಡ್ದಾಗಿನಿಂದ ಕೂಡ ಅವ್ರು ಎಷ್ಟು ಸಿಂಪಲ್ ಅಂದ್ರೆ, ನಾನೇ ಒಂದೊಂದ್ಸಲ ಹೇಳ್ತೀನಿ ಸರ್ ಅಂತ ಹೇಳ್ತಿರ್ತೀವಿ. ಅಂದ್ರೆ ಇವಾಗ ಸ್ವಲ್ಪ ಇದು ಸ್ವಲ್ಪನಾದ್ರೂ ಸ್ವಲ್ಪ ಚೇಂಜಸ್ ಮಾಡ್ತಾ ನೀವೆಲ್ಲ ಸೇರಿ ಮಾಡ್ತಾ ಇರೋದು. ನಾವೆಲ್ಲ ಸರ್ ಹಿಂಗೆ ಇರ್ಲಿ ಬಿಡಮ್ಮ, ಹಿಂಗೆ ಅವ್ರ ಮಾತುಗಳು ಇರ್ಲಿ ಬಿಡಮ್ಮ, ಏನಾಗ್ಬೇಕು ಸರ್ ಕಾಲ್ ನೋಡಿ ಸರ್. ಇವಾಗ ಅಂದ್ರೆ ನಾವು ಎಷ್ಟು ಅವ್ರು ನೋಡಿದೀನಿ ಅಂದ್ರೆ, ಕೆಲವೊಂದ್ಸಲ ಅವರು ತೋಟಕ್ಕೆಲ್ಲ ಹೋಗಿ ಕೆಲಸ ಮಾಡಿ ಬಂದಿರ್ತಾರೆ. ಅದೇ ಹೇಳೋದು ಸರ್ ಕಾಲೆಲ್ಲ ಅಷ್ಟು ಹೊಡೆದಿದೆಯಲ್ಲ ಅಂತಲ್ಲ, ಅಂದ್ರೆ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಮ್ಮ. ಹಾರ್ಡ್ ವರ್ಕ್ ಅವ್ರು ಹೇಳ್ತಾರೆ ನೋಡಿ, ಹಾರ್ಡ್ ವರ್ಕ್. ಅವ್ರನ್ನ ಈ ಪ್ಲೇಸಿಗೆ ತಂದಿದ್ದೆ ಅಂದ್ರೆ ಅವ್ರು ಎಲ್ಲದ್ರಲ್ಲೂ ಕೂಡ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದ್ರೆ ಸುಮ್ನೆ ಹೇಳಲ್ಲ. ಈಗ ನಮ್ ಬಸವ ಅಕ್ಕಿ ತಗೊಳ್ಳಿ, ಆರ್ಗ್ಯಾನಿಕ್ ಅಕ್ಕಿ ಅದು ಇದು ಅಂತ ಅವ್ರು ನಾ ಪ್ರತಿಯೊಂದು, ನಾನು ಇಷ್ಟು ವರ್ಷದಲ್ಲಿ ಅವ್ರ ಕಾಲಿಂದ ಹಿಡಿದು ಅವ್ರನ್ನ ಪ್ರತಿಯೊಂದು ನಮ್ಗೆ ಗೊತ್ತಿರುತ್ತೆ. ಅವರಲ್ಲಿ ಅವ್ರು ಬಂದಾಗ ಒಂದೊಂದ್ಸಲ ಕಾಲೆಲ್ಲ ಕಣಮ್ಮ, ನಿಮ್ಗೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಾನು ಏನ್ ಬೆಳಿಬೇಕು, ಏನ್ ಬೆಳೆದ್ರೆ ಏನಾಗತ್ತೆ, ಅದಕ್ಕೆಲ್ಲ ನಾನು ತೋಟಕ್ಕೆ ಹೋಗಿ ಬಂದೆ ಆತರ ಹೇಳುವಾಗ. ಅಕ್ಕಿ ರಾಗಿ ಎಲ್ಲ ಗೋಧಿ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಅವರು ಜಮೀನಲ್ಲೇ ಬೆಳೆಯುತ್ತೆ. ಅಂದ್ರೆ ಕೆಲವೊಂದು ನಮ್ಮ ಅವರಲ್ಲಿ ಇರುವಂತದ್ದು ಬೆಳೆಸ್ತಾರೆ, ಕೆಲವರು ರೈತರಿಗೆ ಹೇಳಿ ಬೆಳೆಸ್ತೀವಿ ನಾವು. ನಾವೇ ನಾಟಿ ತಳಿ ಬೀಜಗಳನ್ನ ಕೊಟ್ಟು ಬೆಳೆಸ್ತೀವಿ. ಹಾಗಾಗಿ ಇಲ್ಲಿ ನಮ್ಗೆ ಸಿಗುತ್ತೆ ಅಷ್ಟು. ಒಂದು ಅಂದ್ರೆ ಬಂದಿದ್ದು 1 ವಾರ 15 ದಿನ ನಮ್ಗೆ ಖಾಲಿ ಆಗುತ್ತೆ. ಅಂದ್ರೆ 100-100 ಕೆಜಿ ಅಕ್ಕಿಗಳು ಬಂದಿರುತ್ತೆ, 1000 ಕೆಜಿ ಅಕ್ಕಿಗಳು 1-2-3 ತಿಂಗಳಲ್ಲಿ ಖಾಲಿ ಆಗುತ್ತೆ ಸರ್. ಅಷ್ಟು ತಗೊಂಡ್ ಹೋಗ್ತಾರೆ. ಅಂದ್ರೆ ಅವರಿಗೆ ಬರೇ ಅಕ್ಕಿ ಗೋಧಿ ರಾಗಿ ಚೇಂಜ್ ಮಾಡ್ಕೊಂಡೆ ಇಲ್ಲಿ ಪೇಷಂಟ್ ಚೆನ್ನಾಗಾದವ್ರು ಇದ್ದಾರೆ. ಅಂದ್ರೆ ಬರೇ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಕೆಲವ್ರು ತಗೊಳಲ್ಲ, ಬರೀ ಅಕ್ಕಿ ಗೋಧಿಗೆ ಬಂದು ದಿನಾ 1000 ಜನ ಬಂದು ಇಲ್ಲಿ ತಗೊಂಡ್ ಹೋಗ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಅಂದ್ರೆ ಒಂದು ಹೇಳದಲ್ಲ ಜ್ಞಾನ ಭಂಡಾರ, ಅದ್ರ ಜೊತೆಗೆ ಸಿಂಪಲ್ ಅಂದ್ರೆ ಸಿಂಪಲ್. ಅಂದ್ರೆ ಅವರಲ್ಲಿ ಏನು ಇಲ್ಲ, ಯಾವಾಗ ನೋಡಿದ್ರು ಸಿಂಪಲ್ ಆಗೇ ಇರ್ತಾರೆ. ನಮ್ಗೆ ಯಾವಾಗ ನೋಡಿದ್ರು ಅವ್ರು ಸರ್ ಅಂತಾನೆ ಅನ್ಸಲ್ಲ, ಹೇಳುವಾಗ ಸರ್ ಅಂತ ಅನ್ಬಹುದು. ಅದ್ರ ಬಾಂಧವ್ಯ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು ಸರ್. ಯಾವತ್ತೂ ಕೂಡ ಅವ್ರು ನಮ್ಮನ್ನ ಹೀಲರ್ಸ್ ಆತರ ನೋಡೋದೇ ಇಲ್ಲ. ಅಂದ್ರೆ ನಾವ್ ಹೇಳ್ಬೇಕಾದ್ರೆ ಹೀಲರ್ಸ್ ಅಂತ ಹೇಳ್ಬೋದು. ಆತರ ಒಟ್ಟಿಗೆ ಕೂತಾಗ ಒಟ್ಟಿಗೆ ಇದ್ದಾಗ ನಮ್ಮನ್ನ ಯಾವತ್ತೂ ಕೂಡ ಹೀಲರ್ಸ್ ಅಂತ ನೋಡ, ಅವ್ರ ಮನೆಯವರಲ್ಲಿ ಒಬ್ರು ಅಂತ ನೋಡ್ತಾರೆ ಸರ್. ಅದೆಲ್ಲ ನೋಡುವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ರೈಟ್ ನ್ಯೂಸ್.